ಗುಂಪುಗಾರಿಕೆ ಹಿಂಗಿರಬೇಕಾದ್ರೆ ಇದು ಸರಿ ಹೋಗಬೇಕು, ಹೋಗುತ್ತೆ. ಯಾರ್ಯಾರು ಏನು ಬೇಕೋ ಹಾರಾಡ್ಬೋದು, 1 ದಿನ 2 ದಿನ 3 ದಿನ 6 ತಿಂಗಳು. ಆದರೆ ಅಂಕುಶ ಇಟ್ಕೊಂಡಿರೋಂಥದ್ರು ಹಿಂದೆ ತಪಸ್ಸು ಮಾಡಿರೋದಕ್ಕೆ ಬೆಲೆ ಇದೆ. ಈ ಪಕ್ಷಕ್ಕೆ ಭಾಳ ದಿನ ಈ ರೀತಿ ಗುಂಪುಗಾರಿಕೆ ನಡೆಯಲ್ಲ. ಗುಂಪುಗಾರಿಕೆ ಮಾಡೋರಿಗೆ ಸರಿಯಾಗಿ ಚ್ಯೂಟ್ ಹಾಕ್ತಾರೆ, ಈ ಸಂಘಟನೆ ಸರಿಯಾಗಿ ಉಳಿಯುತ್ತೆ, ಸಂಘಟನೆ ಗಟ್ಟಿ ಆಗುತ್ತೆ. ಇದ್ರಾಗ ಯಾವ ಅನುಮಾನವೂ ಇಲ್ಲ. ಅದಕ್ಕೆ ಹೇಳ್ತೀನಲ್ಲ, ಈ ಗುಂಪುಗಾರಿಕೆ ಪ್ರದರ್ಶನ ಶಕ್ತಿ ಪ್ರದರ್ಶನ ಅಲ್ಲ ಇದು. ಆ ಗುಂಪಿನವ್ರು ಮಾಡಿರೋದು ಈ ಗುಂಪಿನವರು, ಈ ಗುಂಪಿನವ್ರು ಮಾಡಿರೋದು ಆ ಗುಂಪಿನವರು. ಯಾಕೆ ಪ್ರತಿ ವರ್ಷ ಯಡಿಯೂರಪ್ಪನವ್ರಿಗೆ ಹುಟ್ಟು ಹಬ್ಬ ಇಲ್ವಾ? ಹಿಂದೆಲ್ಲ ಯಾಕೆ ಮಾಡಲಿಲ್ಲ? ನಾನು ಅದಕ್ಕೋಸ್ಕರ ಹೇಳ್ತಿರೋದು, ಈ ಗುಂಪುಗಾರಿಕೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ದೊಡ್ಡವರು ಅದನ್ನು ನಿಲ್ಲಿಸೋಂಥ ಪ್ರಯತ್ನ ಮಾಡಬೇಕು. ಯಡಿಯೂರಪ್ಪನವರು ಕೂಡ ನಿಲ್ಲಿಸೋಂಥ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಇವರೆಲ್ಲ ರೇಣುಕಾಚಾರ್ಯ ಆ ಗುಂಪೆಲ್ಲ ಇದನ್ನು ಮಾಡ್ತಾ ಇದೆ. ಅದಕ್ಕೆ ಯಡಿಯೂರಪ್ಪನವ್ರು ಒಪ್ಪಿಗೆ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಅವ್ರು ಪ್ರಯತ್ನ ನಡೆಸ್ತಾ ಇದ್ದಾರೆ. ಅವ್ರು ಮೋದಿ ಕರೆಸ್ತೀವಿ, ಅಮಿತ್ ಶಾ ಕರೆಸ್ತೀವಿ, ನಡ್ಡಾ ಕರೆಸ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ನನಗೇನೂ ಗೊತ್ತಿಲ್ಲ ಅವ್ರು ಭೇಟಿ ಮಾಡಿದಾರೋ ಬಿಟ್ಟಿದ್ದಾರೋ, ಆ ಭಗವಂತನಿಗೆ ಗೊತ್ತು. ಆದರೆ ಈ ರೀತಿ ಗುಂಪುಗಾರಿಕೆ ಆಗೋದಕ್ಕೆ ಯಡಿಯೂರಪ್ಪನವರು ಒಪ್ಪಿಗೆ ಕೊಡ್ತಾರೆ ಅಂತ ನನಗೇನು ಅನಿಸಲ್ಲ.